ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಮಾಸ್ಟರ್ ಅಕಾಡೆಮಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು BA ಸೆಕೆಂಡ್ ಸೆಮಿಸ್ಟರ್ ಹಿಸ್ಟ್ರಿ ಆಫ್ ಇಂಡಿಯಾ ಭಾರತ ಇತಿಹಾಸದ ಪ್ರಮುಖ ಪ್ರಶ್ನೆಗಳಾದಂತಹ 5 ಮತ್ತು 10 ಮಾರ್ಕ್ಸಿನ ಚಾಪ್ಟರ್ ವೈಸ್ ಇಲ್ಲಿ ಪ್ರಶ್ನೆಗಳನ್ನು ನೋಡೋಣ. ಯೂನಿಟ್ 1 ರೀಕನ್ಸ್ಟ್ರಕ್ಷನ್ ಆಫ್ ಆನ್ಷಿಯಂಟ್ ಇನ್ ಇಂಡಿಯನ್ ಹಿಸ್ಟ್ರಿ. ಇಲ್ಲಿ ಕೇಳುವಂಥ 5 ಮಾರ್ಕ್ಸಿನ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ವಾಟ್ ಆರ್ ದ ಆರ್ಕಿಯಾಲಜಿಕಲ್ ಸೋರ್ಸಸ್ ಆಫ್ ಆನ್ಷಿಯಂಟ್ ಇನ್ ಇಂಡಿಯಾ ಹಿಸ್ಟ್ರಿ? ಪ್ರಾಚೀನ ಭಾರತೀಯ ಇತಿಹಾಸದ ಪುರಾತತ್ವ ಮೂಲಗಳು ಯಾವುವು ಅಂತ ಕೇಳಿದ್ದಾರೆ. ಪ್ರಶ್ನೆ 2, ವಾಟ್ ಆರ್ ದ ಲಿಟರರಿ ಸೋರ್ಸಸ್ ಆಫ್ ಆನ್ಷಿಯಂಟ್ ಇನ್ ಇಂಡಿಯನ್ ಹಿಸ್ಟ್ರಿ? ಪ್ರಾಚೀನ ಭಾರತೀಯ ಇತಿಹಾಸದ ಸಾಹಿತ್ಯ ಮೂಲಗಳು ಯಾವುವು ಅಂತ ಕೇಳಿದ್ದಾರೆ. ಥರ್ಡ್ ಪ್ರಶ್ನೆ, ರೈಟ್ ಎ ಶಾರ್ಟ್ ನೋಟ್ ಆನ್ ಸಮುದ್ರಗುಪ್ತ. ಸಮುದ್ರಗುಪ್ತನ ಕುರಿತು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ ಕೇಳಿದ್ದಾರೆ. ಫೋರ್ತ್ ಕ್ವಶನ್, ರೈಟ್ ಎ ನೋಟ್ ಆನ್ ನಳಂದ ಯೂನಿವರ್ಸಿಟಿ. ನಳಂದ ವಿಶ್ವವಿದ್ಯಾಲಯದ ಕುರಿತು ಇಲ್ಲಿ ಟಿಪ್ಪಣಿ ಬರೆಯಿರಿ ಕೇಳಿದ್ದಾರೆ. ಪ್ರಶ್ನೆ 6, ರೈಟ್ ಎ ಶಾರ್ಟ್ ನೋಟ್ ಆನ್ ಹರ್ಷವರ್ಧನ. ಹರ್ಷವರ್ಧನನ ಕುರಿತು ಇಲ್ಲಿ ಸಂಕ್ಷಿಪ್ತವಾಗಿ ಒಂದು ಟಿಪ್ಪಣಿಯಲ್ಲಿ ಬರೆಯಿರಿ ಕೇಳಿದ್ದಾರೆ. ಇವಾಗ ಇಲ್ಲಿ ನಿಮಗೆ 5 ಮಾರ್ಕ್ಸಿಗೆ ಕೇಳುವಂಥ ಪ್ರಶ್ನೆಗಳು. ಇವಾಗ 10 ಮಾರ್ಕ್ಸಿನ ಪ್ರಮುಖ ಪ್ರಶ್ನೆಗಳು ನೋಡೋಣ. ಪ್ರಶ್ನೆ 1, ಎಕ್ಸ್ಪ್ಲೇನ್ ದಿ ಸೋರ್ಸಸ್ ಆಫ್ ಆರ್ ದಿ ರೀಕನ್ಸ್ಟ್ರಕ್ಷನ್ಸ್ ಆಫ್ ಆನ್ಷಿಯಂಟ್ ಇನ್ ಇಂಡಿಯನ್ ಹಿಸ್ಟ್ರಿ. ಪ್ರಾಚೀನ ಭಾರತೀಯ ಇತಿಹಾಸದ ಪುನರ್ ನಿರ್ಮಾಣಕ್ಕೆ ಉಪಯೋಗವಾಗುವ ಮೂಲಗಳನ್ನು ಇಲ್ಲಿ ತಿಳಿಸಿ ಅಂತ ಕೇಳಿದ್ದಾರೆ. ಪ್ರಶ್ನೆ 2, ಎಕ್ಸಾಮಿನ್ ದಿ ಗುಪ್ತಾ ಪೀರಿಯಡ್ ಆ್ಯಸ್ ದಿ ಗೋಲ್ಡನ್ ಏಜ್ ಆಫ್ ಇಂಡಿಯಾ. ಗುಪ್ತ ಯುಗವನ್ನು ಭಾರತದ ಸ್ವರ್ಣ ಯುಗ ಎಂದು ಏಕೆ ಕರೆಯುತ್ತಾರೆ ಎಂದು ಪರಿಶೀಲಿಸಿ ಅಂತ ಕೇಳಿದ್ದಾರೆ. ಥರ್ಡ್ ಪ್ರಶ್ನೆ, ಡಿಸ್ಕಸ್ ದಿ ಅಚೀವ್ಮೆಂಟ್ಸ್ ಆಫ್ ಸಮುದ್ರಗುಪ್ತ. ಸಮುದ್ರಗುಪ್ತನ ಸಾಧನೆಗಳನ್ನು ಇಲ್ಲಿ ವಿವರಿಸಿ ಅಂತ ಕೇಳಿದ್ದಾರೆ. ಪ್ರಶ್ನೆ 4, ಎಕ್ಸ್ಪ್ಲೇನ್ ದಿ ಅಡ್ಮಿನಿಸ್ಟ್ರೇಷನ್ಸ್, ಎಕನಾಮಿಕ್ ಆ್ಯಂಡ್ ಕಲ್ಚರ್ ಆಫ್ ದಿ ಗುಪ್ತಾ ಪೀರಿಯಡ್. ಗುಪ್ತ ಯುಗದ ಆಡಳಿತ, ಆರ್ಥಿಕತೆ ಮತ್ತು ಸಂಸ್ಕೃತಿಯನ್ನು ಇಲ್ಲಿ ವಿವರಿಸಿ ಅಂತ ಕೇಳಿದ್ದಾರೆ. ಪ್ರಶ್ನೆ 5, ಡಿಸ್ಕಸ್ ದಿ ಕನ್ಕ್ವೆಸ್ಟ್ಸ್ ಆಫ್ ರಿಲಿಜಿಯಸ್ ಪಾಲಿಸಿ ಆಫ್ ಹರ್ಷವರ್ಧನ. ಹರ್ಷವರ್ಧನ ವಿಜಯಗಳು ಮತ್ತು ಧಾರ್ಮಿಕ ನೀತಿಯನ್ನು ಇಲ್ಲಿ ವಿವರಿಸಿ ಅಂತ ಕೇಳಿದ್ದಾರೆ. ಇವು ನಿಮಗೆ 1ನೇ ಚಾಪ್ಟ್ರಲ್ಲಿ ಕೇಳುವಂಥ 10 ಮಾರ್ಕ್ಸಿನ ಪ್ರಮುಖ ಪ್ರಶ್ನೆಗಳು. ಇವಾಗ ಯೂನಿಟ್ 2, ಎಂಪೈರ್ಸ್ ಇನ್ ಡೆಕ್ಕನ್. ಇಲ್ಲಿ ಕೇಳುವಂಥ 5 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ರೈಟ್ ಎ ನೋಟ್ ಆನ್ ಪುಲಿಕೇಶಿಯನ್ 2. ಪುಲಿಕೇಶಿ 2 ಕುರಿತು ಇಲ್ಲಿ ಟಿಪ್ಪಣಿ ಬರೆಯೋದು ಕೇಳಿದ್ದಾರೆ. ಪ್ರಶ್ನೆ 2, ಎಕ್ಸ್ಪ್ಲೇನ್ ಚಾಲುಕ್ಯನ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿ ಕೇಳಿದ್ದಾರೆ. ಪ್ರಶ್ನೆ 3, ರೈಟ್ ಎ ನೋಟ್ ಆನ್ ಅಮೋಘ ವರ್ಷ 1. ಅಮೋಘ ವರ್ಷ 1 ಅವರ ಕುರಿತು ಇಲ್ಲಿ ಟಿಪ್ಪಣಿ ಬರೆಯೋದು ಕೇಳಿದ್ದಾರೆ. ಪ್ರಶ್ನೆ 4, ರೈಟ್ ಎ ಶಾರ್ಟ್ ನೋಟ್ ಆನ್ ರಾಷ್ಟ್ರಕೂಟ ಅಡ್ಮಿನಿಸ್ಟ್ರೇಷನ್. ರಾಷ್ಟ್ರಕೂಟದ ಆಡಳಿತ ಕುರಿತು ಇಲ್ಲಿ ಟಿಪ್ಪಣಿ ಬರೆಯೋದು ಕೇಳಿದ್ದಾರೆ. ಪ್ರಶ್ನೆ 5, ರೈಟ್ ಎ ನೋಟ್ ಆನ್ ಗೋವಿಂದ 3. ಗೋವಿಂದ 3 ಅವನ ಕುರಿತು ಇಲ್ಲಿ ಟಿಪ್ಪಣಿ ಬರೆಯೋದು ಕೇಳಿದ್ದಾರೆ. ಇವು ನಿಮಗೆ ಕೇಳುವಂಥ 5 ಮಾರ್ಕ್ಸಿನ ಪ್ರಮುಖ ಪ್ರಶ್ನೆಗಳು. ಇವಾಗ 10 ಮಾರ್ಕ್ಸಿನ ಕ್ವಶನ್ಸ್ ನೋಡೋಣ. ಪ್ರಶ್ನೆ 1, ಡಿಸ್ಕಸ್ ದಿ ಅಚೀವ್ಮೆಂಟ್ಸ್ ಆಫ್ ಪುಲಿಕೇಶಿಯನ್ 2. ಪುಲಿಕೇಶಿ 2ನ ಸಾಧನೆಗಳನ್ನು ಇಲ್ಲಿ ವಿವರಿಸೋದು ಕೇಳಿದ್ದಾರೆ. ಸೆಕೆಂಡ್ ಒನ್, ಎಕ್ಸ್ಪ್ಲೇನ್ ದಿ ಕಾಂಟ್ರಿಬ್ಯೂಷನ್ಸ್ ಆಫ್ ಚಾಲುಕ್ಯಾಸ್ ಟು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪದ ಕೊಡುಗೆಗಳನ್ನು ಇಲ್ಲಿ ಸ್ವವಿವರವಾಗಿ ವಿವರಿಸೋದು ಕೇಳಿದ್ದಾರೆ. ಪ್ರಶ್ನೆ 3, ಎಕ್ಸಾಮಿನ್ ದಿ ಅಡ್ಮಿನಿಸ್ಟ್ರೇಷನ್ಸ್ ಆಫ್ ದಿ ರಾಷ್ಟ್ರಕೂಟಾಸ್. ರಾಷ್ಟ್ರಕೂಟದ ಆಡಳಿತವನ್ನು ಇಲ್ಲಿ ವಿಶ್ಲೇಷಿಸಿ ಕೇಳಿದ್ದಾರೆ. ಪ್ರಶ್ನೆ 4, ಡಿಸ್ಕಸ್ ದಿ ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ಆಫ್ ದಿ ರಾಷ್ಟ್ರಕೂಟ. ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ಇಲ್ಲಿ ವಿವರಿಸಿ ಕೇಳಿದ್ದಾರೆ. ಇವು ನಿಮಗೆ 10 ಮಾರ್ಕ್ಸಿನ ಪ್ರಶ್ನೆಗಳು. ಇವಾಗ ಯೂನಿಟ್ 3, ತಮಿಳ್ ಕಿಂಗ್ಡಮ್ಸ್. ಇಲ್ಲಿ ಕೇಳುವಂಥ 5 ಮಾರ್ಕ್ಸ್ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ರೈಟ್ ಎ ನೋಟ್ ಆನ್ ಮಹೇಂದ್ರವರ್ಮನ್ 1. ಮಹೇಂದ್ರವರ್ಮನ್ 1 ಕುರಿತು ಇಲ್ಲಿ ಟಿಪ್ಪಣಿ ಬರೆಯೋದು ಕೇಳಿದ್ದಾರೆ. ಪ್ರಶ್ನೆ 2, ರೈಟ್ ಎ ನೋಟ್ ಆನ್ ನರಸಿಂಹವರ್ಮನ್ 1. ನರಸಿಂಹವರ್ಮನ್ 1 ಕುರಿತು ಇಲ್ಲಿ ಟಿಪ್ಪಣಿ ಬರೆಯೋದು ಕೇಳಿದ್ದಾರೆ. ಥರ್ಡ್ ಕ್ವಶನ್, ರೈಟ್ ಎ ನೋಟ್ ಆನ್ ರಾಜರಾಜ ಚೋಳ 1. ರಾಜರಾಜ ಚೋಳ 1 ಕುರಿತು ಇಲ್ಲಿ ಟಿಪ್ಪಣಿ ಬರೆಯೋದು ಕೇಳಿದ್ದಾರೆ. ಪ್ರಶ್ನೆ 4, ವಾಟ್ ಈಸ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂಡರ್ ದಿ ಚೋಳಾಸ್. ಚೋಳರ ಸ್ಥಳೀಯ ಸ್ವರಾಜ್ಯ ವ್ಯವಸ್ಥೆ ಯಾವ ರೀತಿಯಾಗಿತ್ತು ಎಂದು ಇಲ್ಲಿ ತಿಳಿಸೋದು ಕೇಳಿದ್ದಾರೆ. ಪ್ರಶ್ನೆ 5, ಎಕ್ಸ್ಪ್ಲೇನ್ ಫ್ಯೂಚರ್ಸ್ ಆಫ್ ದ್ರಾವಿಡಿಯನ್ ಆರ್ಕಿಟೆಕ್ಚರ್. ದ್ರಾವಿಡ ವಾಸ್ತುಶಿಲ್ಪದ ಲಕ್ಷಣಗಳನ್ನು ಇಲ್ಲಿ ವಿವರಿಸೋದು ಕೇಳಿದ್ದಾರೆ. ಇವು ನಿಮಗೆ ಕೇಳುವಂಥ ಪ್ರಮುಖ 5 ಮಾರ್ಕ್ಸಿನ ಪ್ರಶ್ನೆಗಳು. ನೆಕ್ಸ್ಟ್ 10 ಮಾರ್ಕ್ಸಿನ ಕ್ವಶನ್ಸ್ ನೋಡೋಣ. ಪ್ರಶ್ನೆ 1,
ಎಕ್ಸ್ಪ್ಲೇನ್ ದಿ ಕಾಂಟ್ರಿಬ್ಯೂಷನ್ಸ್ ಆಫ್ ದಿ ಪಲ್ಲವಾಸ್ ಟು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ಪಲ್ಲವರ ಕಲೆ ಮತ್ತು ವಾಸ್ತುಶಿಲ್ಪದ ಕೊಡುಗೆಗಳನ್ನು ಇಲ್ಲಿ ವಿವರಿಸಿ ತಿಳಿದ್ದಾರೆ. ಸೆಕೆಂಡ್ ಒನ್, ಡಿಸ್ಕಸ್ ದಿ ಚೋಳಾ ಸಿಸ್ಟಮ್ ಆಫ್ ಲೋಕಲ್ ಸೆಲ್ಫ್ ಗವರ್ಮೆಂಟ್. ಚೋಳರ ಸ್ಥಳೀಯ ಸ್ವರಾಜ್ಯ ವ್ಯವಸ್ಥೆಯನ್ನು ತಿಳಿದ್ದಾರೆ. ಪ್ರಶ್ನೆ 3, ಇವ್ಯಾಲ್ಯೂಯೇಟ್ ದಿ ಅಚೀವ್ಮೆಂಟ್ಸ್ ಆಫ್ ರಾಜರಾಜ ಚೋಳ 1 ಆ್ಯಂಡ್ ರಾಜೇಂದ್ರ ಚೋಳ 1. ರಾಜರಾಜ ಚೋಳ ಮತ್ತು ರಾಜೇಂದ್ರ ಚೋಳ 1ರ ಸಾಧನೆಗಳನ್ನು ಇಲ್ಲಿ ಮೌಲ್ಯಮಾಪನ ಮಾಡಿ ಕೇಳಿದ್ದಾರೆ. ಪ್ರಶ್ನೆ 4, ಎಕ್ಸ್ಪ್ಲೇನ್ ದಿ ಗ್ರೋತ್ ಆಫ್ ಡ್ರಾವಿಡಿಯನ್ ಆರ್ಕಿಟೆಕ್ಚರ್. ದ್ರಾವಿಡ ವಾಸ್ತುಶಿಲ್ಪದ ಬೆಳವಣಿಗೆಯನ್ನು ಇಲ್ಲಿ ವಿವರಿಸಿ ಕೇಳಿದ್ದಾರೆ. ಇವು ನಿಮಗೆ ಕೇಳುವಂಥ ಪ್ರಮುಖ 10 ಮಾರ್ಕ್ಸಿನ ಪ್ರಶ್ನೆಗಳು. ಇವಾಗ ಯೂನಿಟ್ 4, ಮುಸ್ಲಿಂ ಇನ್ವೆಸ್ಟೇಷನ್ಸ್. ಇಲ್ಲಿ ಕೇಳುವಂಥ ಒಂದು 5 ಮಾರ್ಕ್ಸ್ನ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ರೈಟ್ ಎ ನೋಟ್ ಆನ್ ಮೊಹಮ್ಮದ್ ಬಿನ್ ಕಾಸಿಮ್. ಮೊಹಮ್ಮದ್ ಬಿನ್ ಕಾಸಿಮ್ ಕುರಿತಲ್ಲಿ ಒಂದು ಟಿಪ್ಪಣಿ ಬರೆಯಲು ಕೇಳಿದ್ದಾರೆ. ಪ್ರಶ್ನೆ 2, ವಾಟ್ ವೇರ್ ದ ರೀಸನ್ಸ್ ಫಾರ್ ದಿ ಫೇಲ್ಯೂರ್ ಆಫ್ ಅರಬ್ ಇನ್ವೇಷನ್ಸ್. ಅರಬ್ ಆಕ್ರಮಣಗಳ ವಿಫಲತೆಗೆ ಕಾರಣಗಳು ಯಾವುವು ಇಲ್ಲಿ ಕೇಳಿದ್ದಾರೆ. ಪ್ರಶ್ನೆ 3, ರೈಟ್ ಎ ನೋಟ್ ಆನ್ ಮೊಹಮ್ಮದ್ ಆಫ್ ಗಜ್ಮಿ. ಮೊಹಮ್ಮದ್ ಗಜ್ಮಿ ಕುರಿತಲ್ಲಿ ಒಂದು ಟಿಪ್ಪಣಿ ಬರೆಯಲು ಕೇಳಿದ್ದಾರೆ. ಪ್ರಶ್ನೆ 4, ರೈಟ್ ಎ ನೋಟ್ ಆನ್ ಮೊಹಮ್ಮದ್ ಗೋರಿ. ಮೊಹಮ್ಮದ್ ಗೋರಿಯ ಕುರಿತಲ್ಲಿ ಟಿಪ್ಪಣಿ ಬರೆಯಲು ಕೇಳಿದ್ದಾರೆ. ಪ್ರಶ್ನೆ 5, ರೈಟ್ ಎ ಶಾರ್ಟ್ ನೋಟ್ ಆನ್ ಇಂಪ್ಯಾಕ್ಟ್ ಆಫ್ ಇನ್ವೆಸ್ಟೇಷನ್ಸ್. ಆಕ್ರಮಣಗಳ ಪರಿಣಾಮಗಳ ಕುರಿತಲ್ಲಿ ಟಿಪ್ಪಣಿ ಬರೆಯಲು ಕೇಳಿದ್ದಾರೆ. ಇವು ಇಲ್ಲಿ ಕೇಳುವಂಥ ಪ್ರಮುಖ 5 ಮಾರ್ಕ್ಸಿನ ಪ್ರಶ್ನೆಗಳಾಗಿದೆ. ಇವಾಗ 10 ಮಾರ್ಕ್ಸಿನ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಎಕ್ಸ್ಪ್ಲೇನ್ ದಿ ಅರಬ್ ಇನ್ವೇಷನ್ಸ್ ಆ್ಯಂಡ್ ರೀಸನ್ಸ್ ಫಾರ್ ದಿ ಫೇಲ್ಯೂರ್. ಅರಬ್ ಆಕ್ರಮಣಗಳು ಮತ್ತು ಅವುಗಳ ವಿಫಲತೆಯ ಬಗ್ಗೆ ಇಲ್ಲಿ ಕಾರಣಗಳು ವಿವರಿಸಿ ಕೇಳಿದ್ದಾರೆ. ಪ್ರಶ್ನೆ 2, ಡಿಸ್ಕಸ್ ದಿ ಇನ್ವೇಷನ್ಸ್ ಆಫ್ ಮೊಹಮ್ಮದ್ ಆಫ್ ಗಜ್ಮಿ. ಮೊಹಮ್ಮದ್ ಗಜ್ಮಿಯ ಆಕ್ರಮಣಗಳನ್ನು ಇಲ್ಲಿ ವಿವರಿಸಿ ಕೇಳಿದ್ದಾರೆ. ಥರ್ಡ್ ಪ್ರಶ್ನೆ, ಎಕ್ಸ್ಪ್ಲೇನ್ ದಿ ಇನ್ವೇಷನ್ಸ್ ಆಫ್ ಮೊಹಮ್ಮದ್ ಗೋರಿ ಆ್ಯಂಡ್ ದೇರ್ ಇಂಪ್ಯಾಕ್ಟ್. ಮೊಹಮ್ಮದ್ ಗೋರಿಯ ಆಕ್ರಮಣಗಳು ಮತ್ತು ಅವುಗಳ ಪರಿಣಾಮಗಳನ್ನು ಇಲ್ಲಿ ವಿವರಿಸಿ ಕೇಳಿದ್ದಾರೆ. ಪ್ರಶ್ನೆ 4, ಅನಲೈಸ್ ದಿ ಇಂಪ್ಯಾಕ್ಟ್ ಆಫ್ ಮುಸ್ಲಿಂ ಇನ್ವೇಷನ್ಸ್ ಆನ್ ಇಂಡಿಯಾ. ಮುಸ್ಲಿಂ ಆಕ್ರಮಣಗಳ ಭಾರತದ ಮೇಲೆ ಬೀರಿದ ಪರಿಣಾಮಗಳನ್ನು ಇಲ್ಲಿ ವಿಶ್ಲೇಷಿಸಿ ಕೇಳಿದ್ದಾರೆ. ಇವು ನಿಮಗೆ ಕೇಳುವಂಥ ಪ್ರಮುಖ 10 ಮಾರ್ಕ್ಸಿನ ಪ್ರಶ್ನೆಗಳಾಗಿವೆ. ಇವಾಗ ಲಾಸ್ಟ್ ಯೂನಿಟ್ 5 ಏನೈತಿ, ಇದು ನಿಮಗೆ ಒಂದು ಮ್ಯಾಪಿಂದ ಏನೈತಿ ಅವು ಒಂದು ಪ್ರಶ್ನೆ ಬರ್ತೈತಿ. ಮಾರ್ಕ್ ದಿ ಫಾಲೋವಿಂಗ್ ಪ್ಲೀಸ್ ಆನ್ ದಿ ಮ್ಯಾಪ್ ಆಫ್ ಇಂಡಿಯಾ. ಭಾರತದ ನಕ್ಷೆಯಲ್ಲಿ ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಕೇಳ್ತಾರೆ. ಸೊ ನೀವು ಒಂದು ಏನೈತಿ ಇಂಡಿಯನ್ ಮ್ಯಾಪ್ ತೆಗಿಬೇಕು. ಅಲ್ಲಿ ಕೇಳುವಂಥ ಒಂದು ಪ್ರಮುಖ ಇಲ್ಲಿ ನಾನು ಕೊಟ್ಟಿದ್ದೀನಿ ಸ್ಥಳಗಳು, ಅವುಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. 1ನೇದು ತಕ್ಷಶಿಲ, 2ನೇದು ಪಾಟ್ಲಿಪುತ್ರ, 3ನೇದು ನಳಂದ, 4ನೇದು ಕನ್ನೌಜ್, 5ನೇದು ಎಲ್ಲೋರ, 6ನೇದು ಬಾದಾಮಿ, 7ನೇದು ಪಟ್ಟದಕಲ್ಲು, 8ನೇದು ಕಾಂಚಿ, 9ನೇದು ತಂಜಾವೂರು, 10ನೇದು ಸೌರಾಷ್ಟ್ರ. ಸೊ ಇವು ಪ್ರಮುಖ ಮ್ಯಾಪ್ನಲ್ಲಿ ಗುರುತಿಸುವಂಥ ಸ್ಥಳಗಳಾಗಿವೆ. ಸೊ ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಈ ಪ್ರಮುಖ ಪ್ರಶ್ನೆಗಳ ಕ್ವಶನ್ ಮತ್ತು ಆನ್ಸರ್ ಬೇಕಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೆ ಇದರ ಪ್ರಶ್ನೆ ಮತ್ತು ಉತ್ತರ ಬೇಕಾದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬೇಕು. ನಾನು ಅದನ್ನು ನೋಡಿ ವಿಡಿಯೋನ ಮಾಡ್ತೀನಿ. ಧನ್ಯವಾದಗಳು.